ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಯಿಂದ ಸ್ವಲ್ಪ ಪರವಾಗಿಲ್ಲ. ಕೋಲ್ಡ್ ವೆದರ್ ಇದರಿಂದ ಈ ಥರನೇ. ಇದು 2 ಡೇ ಹಿಂದಿನ ವ್ಲಾಗ್. ಅಂದರೆ ಹೇರ್ ಎಷ್ಟು ಶಾರ್ಟಾಗಿ ಮಾಡ್ತಿದ್ದೀನಿ ನೋಡಿ, ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಸ್ವಲ್ಪ ಸಿಟಿಗೆ ಹೋಗೋದಿತ್ತು. ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ನನಗೆ ಅವತ್ತೇ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಗಂಟಲು ಮತ್ತು ಮೂಗು ಎಲ್ಲ. ಸೊ ಡ್ರೆಸ್ ಎಲ್ಲ ಹಾಕ್ಕೊಂಡು ಬಸ್ಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ವೆಯ್ಟ್ ಮಾಡ್ತಾ ಎಲ್ಲಿಗೆ ಹೋಗ್ತಾಯಿದ್ದೀರಿ ಅನ್ನೋದನ್ನ ಹೇಳ್ತೀನಿ. ಮೈಸೂರಿಗೆ ಹೋಗ್ತಾಯಿದ್ದೀವಿ ಅಷ್ಟೇ. ಮೈಸೂರಿಗೆ ಹೋಗೋಕ್ಕೆ ಅಂತ ರೆಡಿ ಆದೆ. ಅದ್ರ ಮೇಲೆ ವೇಲ್ ಆಗ್ತೆ ಅಷ್ಟೆ. ಸೊ ರೆಡಿಯಾಗಿ ನಿಂತ್ಕೊಂಡಾಗ ಬಸ್ಸು ನಾವು ಹೇಳಿ ಟೈಮ್ಗಂತೂ ಬರಲ್ಲ ನಮ್ಮೂರಲ್ಲಿ. ಬಂತು, ಫೈನಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ಕೊನೆಗೂ CBS ಬಂದೇ ಬಿಡ್ತು ನೋಡಿ. CBS ಬಂದು CBSಲ್ಲಿ ಇಳ್ಕೊಂಡ್ವಿ. ನಾವು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಸೀರೆ ಪರ್ಚೇಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಸೀರೆನೇ. ಸೊ ನಂದು ಇನ್ನೂ ಒಂದು ಸೀರೆ ಇದೆ, ಅದನ್ನು ಇವಾಗಾದರೂ ಟೈಮ್ ಆದಾಗ ತೋರಿಸ್ತೀನಿ. ಇವಾಗಲೂ ಯಾವ ಸೀರೆ ತೊಗೊಂಡ್ವಿ ಅನ್ನೋದು ಮಾತ್ರ ಇದರಲ್ಲಿ ಇಲ್ಲ. ಎಷ್ಟು ಕಲರ್ಸ್ ನೋಡಿದ್ವಿ ಅಂದರೆ ತುಂಬಾ ನೋಡಿದ್ವಿ. ನಮ್ಮ ಅತ್ತೆಗೆ ತೊಗೊಳಕ್ಕೆ ಹೋಗಿದ್ದು, ಅವ್ರು ಯಾವುದೂ ಸೆಲೆಕ್ಟ್ ಮಾಡಿಲ್ಲ. ಯಾಕಂತ ಅಂದರೆ ನೋಡಿ ಎಷ್ಟು ಥರ ಒಪ್ಪಿಸಿದ್ರು ಒಪ್ಪಲ್ಲ. ಅವ್ರ ಕಾಂಬಿನೇಷನ್ನೇ ಬೇರೆ, ಅವ್ರ ಕಲರೇ ಬೇರೆ, ಅವ್ರ ಬಾರ್ಡ್ರೇ ಬೇರೆ. ಸೊ ಅದನ್ನು ತಗೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ, ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಇದು ಸುಮಂಗ್ಲಿಲಿ. ಇನ್ನೂ 2-3 ಕಡೆ ಅಂಗಡಿ ನೋಡಿದ್ವಿ, ಎಲ್ಲೂ ಇಷ್ಟ ಆಗ್ತಾನೆ ಫೈನಲಿ ಆನಂದ್ ಬ್ರದರ್ಸಲ್ಲಿ ಪರ್ಚೇಸ್ ಮಾಡಿದ್ರು. ಸೊ 3-4 ಅಂಗಡಿ ಆದಮೇಲೆ ಅದಕ್ಕೆ ಎಲ್ಲನೂ ವೀಡಿಯೋ ಮಾಡೋಕ್ಕೋದ್ರೆ ಲೆಂತಿ ಆಗುತ್ತೆ ಅಂತ ಶಾರ್ಟಾಗಿ ಇಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಮಿನಿ ವ್ಲಾಗಲ್ಲಿ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ನಮ್ಮ ಟೇಸ್ಟು ಯಾರೂ ಒಪ್ಪಲ್ಲ. ಅವರವರ ಏನಿರುತ್ತೆ ಟೇಸ್ಟ್ ಆಗಲಿ ಇನ್ನೊಂದಾಗಲಿ, ಅವ್ರ ಇಷ್ಟ ಏನಿರುತ್ತೆ ಅದನ್ನು ಮಾತ್ರ ಅವ್ರಿಗೆ ಬಿಟ್ಬಿಡಿ. ಸೊ ಅದಕ್ಕೆ ನಾನು ಅವ್ರನ್ನೇ ಬಿಟ್ಬಿಟ್ಟು ಸುಮ್ಮನೆ ಹಾಗೆ ನೋಡ್ತಾ ನಿಂತಿದ್ದೆ ಅಷ್ಟೇ. ಸೊ ಮಿನಿ ಬ್ಲಾಗ್ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಹೇರ್ ಕಟ್ಟಿಂಗ್ ನಂಗೆ ಚೆನ್ನಾಗಿ ಕಾಣಿಸ್ತಿದೆಯಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.